ನಮಸ್ಕಾರ ಎಲ್ಲರಿಗೂ. ಇದೇನು ನೀವು ಮೇವನ್ನು ನೋಡ್ಲಿಕ್ತಿರಲ್ಲ, ಇದು ಇಂಡೋನೇಷ್ಯಾ ಸ್ಮಾರ್ಟ್ ನೇಪಿಯರ್ ಅಂತ ಹೇಳಿಬಿಟ್ಟು ಈ ಥರ ಗಡ್ಡೆಯನ್ನು ಹೊಡೆದಿದೆ ಇದು. ಆಮೇಲೆ ಇದು ಮೆಕ್ಕೆಜೋಳ ಕ್ರಾಸ್ ಇರುತ್ತೆ ರೀ. ಒಮ್ಮೆ ಹಚ್ಚಿದ್ರೆ 6 ವರ್ಷ ಬರುತ್ತೆ, 40 ದಿನಕ್ಕೊಮ್ಮೆ ಕಟಾವು ಇದು. ನೀವು ನೋಡ್ಬೋದು ಯಾವ ಥರ ಗಡ್ಡೆ ಹೊಡೆದಿದೆ ಇದು. ಇದು ಮೆಕ್ಕೆಜೋಳ ಕ್ರಾಸ್ ಬರುತ್ತೆ ರೀ. ಅತಿ ಮಿದು ಇರುವಂಥ ಮೇವು, ಫುಲ್ ಹಸಿರುಗಾರ ಇರುತ್ತೆ ರೀ. ಇದರಲ್ಲಿ ಯಾವುದೇ ಥರ ಸೋಂಕು, ಯಾವುದೇ ಥರ ಖುಷಿ ಯಾವುದೂ ಇರಲ್ಲ. ಆಮೇಲೆ 18ರಿಂದ 20% ಪ್ರೋಟೀನ್ ಅಂಶ ಇದೆ ಇದು. ಇದು 4 ಗಡ್ಡೆ ಹೊಡೆದ್ರೆ 1 ಹೊರಿ ಆಗುತ್ತೆ ರೀ. ಇದು ಹೈಟ್ ಬಂದುಬಿಟ್ಟು 4 ಅಡಿ ಅಷ್ಟೇ ಆಗುತ್ತೆ ರೀ. ಈಗ ನೀವು ನೋಡ್ಬೋದು, ನಾವು ಸಾಲಿನ ಸಾಲ 4 ಅಡಿ ಅಗಲ ಇಟ್ಟಿದ್ವಿ. ಈ ಸಾಲಿಂದ ಈ ಸಾಲಿಗೆ 4 ಅಡಿ ಅಗಲ. ಇಲ್ಲಿ ನೋಡ್ರಿ ಯಾವ ಥರ ಗಡ್ಡೆ ಹೊಡೆದಿದೆ ಇದು. ಇದು ದರ ಕಟಾವಿಗೆ 40 ದಿನಕ್ಕೊಮ್ಮೆ ಕಟಾವು ಆಗುತ್ತೆ ಇದು. ಇವು ನೀವು ತಪ್ಪಲುಗಳದ್ದು ನೋಡ್ಬೋದು, ಪೂರಾ ಮೆಕ್ಕೆಜೋಳ ಥರ ಇದೆ. ಇದು 6 ತಿಂಗಳು ಬಿಟ್ಟರು ಇದು ಬಲಿಯಲ್ಲ, ಚೆನ್ನಾಗಿರ್ತೈತೆ ಮೇವು. ಇಲ್ಲಿ ನೀವು ನೋಡ್ಬೋದು ಯಾವ ಥರ ಇದೆಲ್ಲ ಬೆಳೆದಿದೆ ಅಂತೇಳಿ. ಇದು ನೋಡ್ರಿ ಪೂರ್ತಿ ಒಂದೇ ಗಡ್ಡೆ ಇದು. ಈಗ ನಿಮ್ಗೆ ತೋರಿಸ್ತೀನಿ. ಇದು ನೋಡ್ರಿ ಪೂರ್ತಿ ಒಂದೇ ಗಡ್ಡೆ ಇದು. ಸಾಲಿನ ಸಾಲ ಇದು ಹಚ್ಚೋ ಪದ್ಧತಿ ಬಂದುಬಿಟ್ಟು ಸಾಲಿನ ಸಾಲ 4 ಅಡಿ ಇರಬೇಕು. ಕಡ್ಡಿಯಿಂದ ಕಡ್ಡಿ 1 ಅಡಿ 1 ಹಚ್ಚಬೇಕು. ಅತಿಶಯ ನ್ಯೂಟ್ರಿಷನ್ ಫುಡ್ ಇದು ಕೂಡ ಎಲ್ಲ ಹಸುಗಳಿಗೆ, ದನ ಕರು ಹಸು ಆಮೇಲೆ ಆಡು ಕೋಳಿ ಎಲ್ಲದಕ್ಕೂ ನೀವು ಬೆಳೆಸ್ಬೋದು ಇದು. ಧನ್ಯವಾದಗಳು.